ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿತ್ತು. ಈ ಸಂದರ್ಭದಲ್ಲಿ ಆದಂಥ ಕೇಸಲ್ಲಿ ಪೋಕ್ಸೋ ಕೂಡ ಹಾಕಲಾಗಿತ್ತು. ಇದೀಗ ಆ ಕುಟುಂಬಸ್ಥರು ಪೋಕ್ಸೋ ಕೇಸನ್ನು ಹಿಂತೆಗೆದುಕೊಳ್ಳಲು ನಿರ್ಧಾರ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾತಾಡಲಿಕ್ಕೆ ಸ್ವತಃ ಹಲ್ಲೆಗೊಳಗಾಗಿದ್ದಂಥ ಕಂಡಕ್ಟರ್ ಮಹಾದೇವ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡೋಣ. ಸರ್, ಈಗ ಮುಖ್ಯವಾಗಿ ಒಂದು ಪೋಕ್ಸೋ ಕೇಸು ಅದನ್ನು ಹಿಂದೆ ತೆಗೆದುಕೊಳ್ಳಿಕ್ಕೆ ಕುಟುಂಬದವರು ಒಪ್ಕೊಂಡ್ರೆ ಏನು ಅನ್ನಿಸ್ತಾ ಇದೆ? ಸರ್, ಮೊದಲೇ ಮತ್ತು ಅವರು ಮಾಡ್ತಿದ್ದಿಲ್ಲ, ಅವ್ರಿಗೆ ಯಾರೋ ತಲೆ ತುಂಬಿದ್ದಾರೆ. ನಮಗೆಲ್ಲ ನಾವಿಷ್ಟು ನಮ್ಮನ್ನು ಹೊಡೆದ ಮೇಲೆ ನಾವು ಅವ್ರಿಗೆ ಹೊಡೆದಿವಲ್ಲ, ನಮಗೆ ಇದನ್ನು ಮಾಡ್ತಾರೆ, ಕೇಸ್ ಹಾಕ್ತಾರಲ್ಲ ಅಂತೇಳಿ ಅವ್ರಿಗೊಂದು ಅಂಜಿಕೆ ಹಾಕ್ಬೇಕಂತೇಳಿ ಏನೋ ಮಾಡಿ ಅದನ್ನು ಮಾಡಿದ್ದಾರೆ. ಬಟ್ ಅವ್ರಿಗೆ ಗೊತ್ತಾಗಿದೆ ಸರ್ ಮಕ್ಕಳ ಬಗ್ಗೆ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಏನಾರ ಆದರೆ ನಮಗೆ ಕೆಟ್ಟ ಅನಿಸ್ತದಲ್ಲ, ಅವರಲ್ಲಿ ಏನೋ ದೇವರು ಒಂದು ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ, ಅದಕ್ಕೆ ಈ ಥರ ತಕ್ಕೊಂಡಿದ್ದಾರೆ ಸರ್. ಇದ್ರ ಹಿಂದೆ ಯಾರೋ ಕುತಂತ್ರ ಮಾಡಿದ್ದಾರೆ ಅಂತ ಅನಿಸ್ತದೆ ಹಾಗಾದ್ರೆ ನಿಮಗೆ? ಸರ್, ಅದು ನನಗೆ ಗೊತ್ತಿಲ್ಲ. ಬಟ್ ಏನಿದಿಲ್ಲ, ನಮಗೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಷ್ಟೇ ಸಾಕು ಸರ್ ನನಗೆ. ಅಲ್ಲ, ಆ ಸಂದರ್ಭದಲ್ಲಿ ಏನು ಪೋಕ್ಸೋ ಕೇಸ್ ಹಾಕಿದ್ರಲ್ಲ, ಅವಾಗ ಏನು ಅನಿಸಿತ್ತು ನಿಮ್ಗೆ? ಎಂಥ ನೋವಾಗಿತ್ತು? ಸರ್, ನೋವು ಅಂದರೆ ತುಂಬ ಆಗುತ್ತೆ. ಬಟ್ ಯಾಕಂದರೆ ಒಬ್ಬ ಒಳ್ಳೆಯ ಮನುಷ್ಯರಿಗೆ ಈ ಥರ ಅನ್ಯಾಯ ಮಾಡ್ತಿದ್ದಾರಲ್ಲ, ಅನ್ಯಾಯ ಆದವ್ರಿಗೆ ಅನ್ಯಾಯ ಆಗಲ್ಲ ಸರ್, ಅನ್ಯಾಯ ಮಾಡಲಾರ್ದವ್ರಿಗೆ ಅನ್ಯಾಯ ಆಗುತ್ತಲ್ಲ, ಅದು ಒಂದೇ ಸರ್ ಕೆಟ್ಟು. ಎಲ್ಲೊಂದು ಕಡೆಗೆ ಇವತ್ತೆಲ್ಲ ಕನ್ನಡ ಪರ ಸಂಘಟನೆಯವರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೂ ಕೂಡ ಎಲ್ಲವರೆಲ್ಲ ಸತ್ಯವನ್ನು ಅರಿತುಕೊಂಡು ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆಮೇಲೆ ಎಲ್ಲರೂ ನಿಮ್ಮ ಜೊತೆ ನಿಂತದ್ದಕ್ಕಿಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಅನಿಸ್ತದೆ? ಹೌದು ಸರ್, ಯಾಕಂದರೆ ಎಲ್ಲರಿಗೂ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಯಾಕಂದರೆ ಈ ಥರ ನಮ್ಮ ಕನ್ನಡ ಭಾಷೆಗೆ ಅವಮಾನ ಆದರೆ ಯಾರೂ ಸಹಿಸ್ಕೊಳ್ಳಲ್ಲ ಸರ್, ಎಲ್ಲರೂ ಮುಂದೆ ಬರ್ತಾರೆ. ಈಗ ನಾವು ಅದರ ಮುಂದೆ ಬರ್ತೀವಿ ಸರ್. ಎನಿ ಟೈಮ್ ಯಾವಾಗಲೂ ಸರ್ ನನಗೆ ಆರಾಮಾದಮೇಲೆ ಅವ್ರು ಎಲ್ಲಿ ಬೇಕಾದ್ರೂ ನಾನು ಹೋಗಿ ಸಿದ್ಧ ಸರ್. ಕೊನೆಯದಾಗಿ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಸರ್, ನನಗೆ ಈಗ ಸಂತೋಷ ಆಗ್ತಿದೆ. ಯಾಕಂದರೆ ಈಗ ಆಗಬಾರ್ದಿದ್ದ ಘಟನೆ ಆಗಿದೆ, ಇನ್ನು ಮುಂದೆ ಈ ಥರ ಯಾರಿಗೂ ಆಗಬಾರ್ದು ಸರ್. ಅದೇ ಇದಿಷ್ಟು ಮಹಾದೇವ್ ಅವರ ಮಾತುಗಳು. ಒಟ್ಟಿನಲ್ಲಿ ಇಂಥ ಘಟನೆ ಯಾರ ಜೊತೆ ಆಗಬಾರ್ದು, ಆಗಿದೆ, ಆದರೆ ಈಗ ಇದು ಕೊನೆ ಆಗಿದೆ. ಸೊ ನನಗೆ ಸಮಾಧಾನ ಆಗಿದೆ ಅನ್ನೋದು ಅವರ ಒಂದು ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಸದಾಶಿವ ಜೊತೆ ನರಸಿಂಹಮೂರ್ತಿ, ಪ್ಯಾಟಿ, TV9 ಬೆಳಗಾವಿ.